ಬೀದಿ ಬದಿ ವ್ಯಾಪಾರಸ್ಥರ ಸಮಸ್ಯೆ ಪರಿಹಾರಕ್ಕೆ ಶಾಸಕರು ಭರವಸೆ. ಹೋರಾಟ ಮುಂದೂಡಿಕೆ ಡಿಎಚ್ ಪೂಜಾರ್. ಬೀದಿ ಬದಿ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವುದು ಹಾಗೂ ತೋಟಗಾರಿಕೆ ಇಲಾಖೆಯ ಜಾಗಕ್ಕೆ ಸಂಬಂಧಿಸಿ 6/1/2026 ಸಭೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಶಾಸಕ ಹಂಪನಗೌಡ ಬಾದರ್ಲಿ ಅವರು ಭರವಸೆ ನೀಡಿದ್ದು, ಈ ಹಿನ್ನೆಲೆಯಲ್ಲಿ ಧರಣಿ ಹೋರಾಟವನ್ನು ಮುಂದೂಡಲಾಗಿದೆ ಎಂದು ಬೀದಿ ಬದಿ ವ್ಯಾಪಾರಿಗಳ ಹೋರಾಟ ಸಮಿತಿ ಸಂಚಾಲಕ ಡಿಎಚ್ ಪೂಜಾರ್ ತಿಳಿಸಿದ್ದಾರೆ. ದಿನಾಂಕ 2/1/2026 ಹೋರಾಟ ಸಮಿತಿಯೊಂದಿಗೆ ನಡೆದ ಸಭೆಯಲ್ಲಿ ಶಾಸಕರು ಚರ್ಚಿಸಲಾಗಿದ್ದು, ಈ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಕಳೆದ 1 ವರ್ಷದಿಂದ ಅನುಭವಿಸುತ್ತಾ ಇರುವ ಆರ್ಥಿಕ ಸಮಸ್ಯೆ ಕುರಿತು ಗಮನಕ್ಕೆ ತರಲಾಗಿದ್ದು, ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ಹಂಪನಗೌಡ ಬಾದರ್ಲಿಯವರು ಆಹಾರ ಇಲಾಖೆ ಗೋದಾಮು ಜಾಗದಲ್ಲಿ 104 ಕೋಟಿ ರೂಪಾಯಿ ವೆಚ್ಚದಲ್ಲಿ 200 ವಾಣಿಜ್ಯ ಮಳಿಗೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಇಲಾಖೆಯೊಂದಿಗೆ ಪತ್ರ ವ್ಯವಹಾರ ನಡೆದಿದೆ ಎಂದು ತಿಳಿಸಿದ್ದಾರೆ. ಅಲ್ಲದೆ ತೋಟಗಾರಿಕೆ ಇಲಾಖೆಯ ಜಾಗಕ್ಕೆ ಸಂಬಂಧಿಸಿದಂತೆ 6/1/2026 ಸಭೆ ನಡೆಸಿ ಅಂತಿಮ ತೀರ್ಮಾನ ಮಾಡಲಾಗುವುದು. ಈ ಸಭೆಯಲ್ಲಿ ಜಿಲ್ಲಾ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರನ್ನ ಇತರ ಅಧಿಕಾರಿಗಳನ್ನ ಕರೆಯಲಾಗುವುದು ಎಂದು ಶಾಸಕರು ತಿಳಿಸಿದ್ದಾರೆ ಎಂದು ಪೂಜಾರ್ ಅವರು ಹೇಳಿದ್ದಾರೆ. ಈ ನಡುವೆ ಸಮಿತಿಯ ಸದಸ್ಯರು ತೋಟಗಾರಿಕೆ ಇಲಾಖೆಯ ಭೂಮಿಯ ಪೈಕಿ 2 ಎಕರೆ ಭೂಮಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಒದಗಿಸಿಕೊಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸುವಂತೆ ಒತ್ತಾಯಿಸಲಾಯಿತು ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಮಿತಿಯ ಸಂಚಾಲಕರು ಹಾಗೂ ಕರ್ನಾಟಕ ರೈತ ಸಂಘ ರಾಜ್ಯಾಧ್ಯಕ್ಷರಾದ ಡಿಎಚ್ ಪೂಜಾರ್, ಪ್ರಗತಿಪರ ಸಂಘಟನೆಗಳ ಮುಖಂಡರಾದ ಚಂದ್ರಶೇಖರ್ ಗೋರೆಬಾಳ, ಜಮಾಅತೆ ಇಸ್ಲಾಂ ಹಿಂದ್ ಸಂಘಟನೆಯ ತಾಲೂಕು ಅಧ್ಯಕ್ಷ ಹುಸೇನ್ ಸಾಬ್, ಮನುಜಮತ ಬಳಗದ ಬಸವರಾಜ್ ಬಾದರ್ಲಿ, ಚಿಟ್ಟಿ ಬಾಬು, ನಾರಾಯಣ ಬೆಳಗುರ್ಕಿ, ಬೀದಿ ಬದಿ ವ್ಯಾಪಾರಿಗಳ ಸಂಘದ ಕಾಸಿಂ ಸಾಬ್, ಶಾಮಿಲ್ ಸಾಬ್, ರಸೂಲ್ ಸಾಬ್, ರಹೀಂ ಇನ್ನಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ವೆಂಕಟೇಶ್, NKS TV4 ಸಿಂಧನೂರು. ಮತ್ತೊಂದಿಲ್ಲ ಅದ್ರಂಗೆ 3 ಎಕರೆ ಒಂದು ಸ್ವಲ್ಪ ಅವಕಾಶ ಕೊಟ್ಟರೆ ರೋಡ್ ಬಂದು 21 ಮೀಟರ್ ಅದು ಕೂಡ ಇನಾಕ್ಮೆಂಟ್ ಆಯ್ತು. ಕಂಪೌಂಡಿನ ಹೊರಗಡೆ ಹಣ್ಣಿನ ತೋಟದ ಕಂಪೌಂಡ್ ಹೊರಗಡೆ ಅದಕ್ಕೊಂದಷ್ಟು ಅವಕಾಶ ಕೊಟ್ಟರೆ ಇದು ಏನದ ಇದ್ರಲ್ಲಿ ಎರಡನೇದು ಏನಪ್ಪ ಅಂತ ಹೇಳಿದ್ರೆ ಆ ಕಟ್ಟಡ ಆಯ್ತು ಅಂದ್ರೆ ನಾಳೆ ಅದಕ್ಕೆ ಆ್ಯಕ್ಷನ್ನು ಮತ್ತೆ ಅದಕ್ಕೆ ಏನೋ ಹಂಗೆ ಮಾಡೋದಕ್ಕಿಲ್ಲ. ಅಲ್ಲಿ ಯಾರು ಆಲ್ರೆಡಿ ಮುನ್ಸಿಪಾಲಿಟಿಯಲ್ಲಿ ಲೈಸೆನ್ಸು ಮತ್ತು ಲೋನು ತಗೊಂಡೆಲ್ಲ ಅಲ್ಲಿ ಜೀವನ ಮಾಡಿದ್ದಾರೆ ಅವ್ರಿಗೇನೆ ಕೊಡ್ತೀವಿ ಅಂತ ಒಂದು ಭರವಸೆ ಆಗೋದು. ಈಗ ತಾತ್ಕಾಲಿಕವಾಗಿ ಬದುಕಕ್ಕೆ ಏನ್ ಮಾಡ್ತಾರೆ ಅದನ್ನ ಮಾಡಿ 2 ವರ್ಷ ಆದ್ಮೇಲೆ ನಾವು ನಿಮ್ಮ ಎಲ್ಲ ಅಗ್ರಿಮೆಂಟ್ ತಾತ್ಕಾಲಿಕವಾಗಿ ಬದುಕಬೇಕು ಸರ್. ಅವರಿಗೆ ಇಲ್ಲ ಸರ್, ನೇರವಾಗಿ ಮಾತಾಡಿದ್ರೆ ನೀವು ಮೇಲೆ ಸ್ವಲ್ಪ ತೊಂದರೆ ಆಗ್ತೈತಿ. ನಿಮ್ಮನ್ನ ಸ್ಟಾರ್ಟಿಂಗನೇ ಕಿತ್ತಿನಾಗ ಎಲ್ಲ ಆಗಿರೋದು ಇವೆಲ್ಲ ಕಿತ್ತಿನ ಜಗಗಳು ತೋರಿಸಿ ಅಲ್ಲೇ ಇಲ್ಲೇ ಎಲ್ಲ ತರ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿ ನಿಮ್ಗೆ ಹೇಳಿದ ಮಗನೇ ಅವೆಲ್ಲ ಕ್ಲೀನ್ ಮಾಡಿಸಿ. ಈಗ ನಮ್ಮಲ್ಲಿ ನಾನು ಇವ್ರು ಗಿಳಿದಂಗೆ ಹೇಳಿನಿ ಎಲ್ಲ 1 ವರ್ಷದಿಂದ ಹೇಳಿ 1 ವರ್ಷ ಆಗಿ 1.5 ವರ್ಷ 2 ವರ್ಷ ಆಯ್ತು. ಅಲ್ಲಿ 2 ಸಲ ಸಭೆ ಕಾರ್ತಿಕ ಕಮ್ಮಿ ಸಭೆಗೆ ಹೋಗ್ರಪ್ಪ ಯಾರ್ಯಾರ ಸಂಘಟನೆಗಳು ಕನ್ನಡ ರಕ್ಷಣಾ ವೇದಿಕೆ ಇದ್ರು ಹೋಗಿ ರಕ್ಷಣಾ ವೇದಿಕೆ ಇದ್ರು ಮಾತಾಡ್ರಿ, ವ್ಯಾಪಾರಸ್ಥರು ಮಾತಾಡ್ರಿ, ಒಬ್ಬರನ್ನು ಮಾತಾಡ್ಯಾರ. ಬರೀ ಜಿಲ್ಲಾ ಆಗ್ಬಿಟ್ಟು ಉಂಟಾರ ಯಾರು ಮಾತಾಡೋರು. ನಾನು ಕಾಂಗ್ರೆಸ್ನವ್ರು ಕೂಡ ನಾ ಮಾತಾಡ್ತೇನೆ, ಬಿಜೆಪಿಯವ್ರು ಕೂಡ ಬಿಜೆಪಿಯವ್ರು ಮಾಡ್ಬೇಕು, ರಕ್ಷಣಾ ವೇದಿಕೆದವ್ರು ರಕ್ಷಣಾ ವೇದಿಕೆ ಮಾಡ್ಬೇಕು, ನಿಮ್ಮ ಸಂಘಟನೆ ಜೊತೆಗೆ ಮಾಡ್ಬೇಕು. 4 ಅಲ್ಲ 5 ಬಳ್ಳಾರಿ 4. ಈಗ ನಮ್ಮದು ಸರೌಂಡಿಂಗ್ ನಾವು ಕಾಟಿಗೆ ಅವು ಇವು ಸೇರಿಸಿ ಅಂತ ಬಂದ್ರೆ ಆಗಂಗಿಲ್ಲ. ಅವ್ರಿಗೆ ತಾಲೂಕನೇ ಆಗಿಲ್ಲ. ಅದಕ್ಕೆ ನಾವೇನ್ ಮಾಡ್ಬಿಟ್ಟಿದ್ದೀವಿ, ನಮ್ಮ ಜಿಲ್ಲಾದಾಗನೇ ಎಲ್ಲ ಪಾಪ್ಯುಲೇಷನ್ ಎಲ್ಲ ಓಸ್ ತೆಗಿಸಿ ಸ್ಟಡಿ ಮಾಡಿ ಎಲ್ಲ ಮಾಡಿ 11 ಲಕ್ಷ ಚಿಲ್ಲರ ಸಿನ್ನೂರಿಗೆ, 11 ಲಕ್ಷ ಚಿಲ್ಲರ ರಾಯಚೂರಿಗೆ. ಅದು ರಾಯಚೂರಿಗೆ 11 ಲಕ್ಷ ಚಿಲ್ಲರ ಬರ್ಬೇಕಾದ್ರೆ ಸಿರುವಾರ ತಾಲೂಕನ್ನು ಸೇರ್ಸ್ಕೊಂಡ್ರೆ ಮಾತ್ರ 11 ಲಕ್ಷ ಆಯ್ತು ಸಿನ್ನೂರು. ಇಲ್ಲಾಂದ್ರೆ ಮಾನವಿ ಸೇರ್ಸ್ಕೊಂಡ್ಬಿಟ್ರೆ ಅಬ್ನಾರ್ಮಲ್ ಆದ. ಅಂದ್ರೆ ಮಾನ್ವಿ ಸಿರುವಾರ ಸೇರ್ಸ್ಕೊಂಡು 3 ಲಕ್ಷ ಚಿಲ್ಲರ ಪಾಪ್ಯುಲೇಷನ್ ಆದ ಮಾನ್ವಿ ಸಿರುವಾರ. ಅದು ಸಿರುವಾರ ತಾಲೂಕು ಮಾಡಿದ್ರೆ ಬರೀ 75,000 ಜನಸಂಖ್ಯೆ. ಉಳಿದೆಲ್ಲ 2.5 ಲಕ್ಷ ಚಿಲ್ಲರೆ ಮಾನ್ವಿ ಇಟ್ಟಾರೆ. ಮಾನ್ವಿ ಸಿನ್ನೂರು ಸೇರ್ಸ್ಕೊಂಡ್ಬಿಡ್ತೆ ಅಂದ್ರೆ ರಾಯಚೂರು ತಾಲೂಕು 2.5 ಲಕ್ಷ 3 ಲಕ್ಷ ಪಾಪ್ಯುಲೇಷನ್ ಕಡಿಮೆ ಆಗಿದೆ. ಅದಾಗಬಾರ್ದು ಅಂತೇಳಿ ಸಿರುವಾರದವ್ರು ಸೇರ್ಸ್ಕೊಂಡಿವ್ರು. ಈಗ ಲಿಂಗಸೂರು ಲಿಂಗಸೂರವರು ನಮ್ಮದೇ ಜಿಲ್ಲೆ ಆಗ್ಬೇಕು ವಿಚಾರಗಳು ಅಲ್ಲ ಇಟ್ಕೊಂಡಾರ. ಈಗ ನಾವು ಹೋದ್ರೆ ನಾಳೆ ಅವರು ಅದನ್ನೇ ಮಾಡ್ತಾರೆ. ಯಾಕಂದ್ರೆ ನಮ್ಮದು ಅವ್ರು ನಡೆದಿರೋದು ಏನ್ ನಡೆದೈತಂದ್ರೆ ಈ ಜಿಲ್ಲಾ ಕೋರ್ಟ್ ಮಾಡ್ಬೇಕಂತ ಅವ್ರು ಭಾರಿ ಪ್ರಯತ್ನ ಮಾಡಿದ್ರು. ಎಲ್ಲ ನಮ್ಗಿಂತ ಒಂದು ಹೆಜ್ಜೆ ಎಲ್ಲಾದ್ರೆ ಮುಂದೋಗಿ ಪ್ರಯತ್ನ ಮಾಡಿದ್ರು. ಒಂದೇ ದಿವಸದಾಗ ಆರ್ಡರ್ ಮಾಡಿಸಿ
ಜಿಲ್ಲಾ ಡಿಸ್ಟ್ರಿಕ್ಟ್ ಕೋರ್ಟ್ ಆಗ್ಬೇಕಂದ್ರೆ ಒಂದೇ ದಿವಸದಾಗ ಇಲ್ಲ ಲಾಯರ್ಗಳು ಎಲ್ಲರೂ ಕರ್ಕೊಂಡು ಹೋಗಿ ಕುತ್ಕೊಂಡು HK ಪಾಟೀಲ್ ಕರೆಸಿ ಬೈ ಈವ್ನಿಂಗ್ ನೋಟಿಫಿಕೇಶನ್ ಕೈಯಾಗ ಆರ್ಡರ್ ಬರ್ಬೇಕಂತೇಳಿ ಬೆಳಗಾವಿ ಅಧಿವೇಶನ ನಡೆದು ಮುಂಜಾನೆ ಕುಂತ್ಕೊಂಡು ಸಾಯಂಕಾಲ ಆರ್ಡರ್ ತಗೊಂಡು ಸಿನ್ನೂರಿಗೆ ಬಂದರು. ಇಲ್ಲಾಂದ್ರೆ ನಮ್ಗೆ ಆಗೋದಿಲ್ಲ, ನಾವು ಅವ್ರು ಅಡ್ಡ ಆಗ್ತಿದ್ರು, ಅದು ಗೊತ್ತನೇ ಆಗಲಿಲ್ಲ. ಅದು ಈಗ BD ಆಫೀಸ್ ಶಿಫ್ಟ್ ಮಾಡಿ ಸಿನ್ನೂರಿಗೆ ಆದೇಶ ಮಾಡಿಸಿನಿ, ನಾನು ವಿರುದ್ಧ ಹೋರಾಟ ನಡೆಯುತ್ತೆ. ಈಗ ಡಿಸ್ಟ್ರಿಕ್ಟ್ ಕೋರ್ಟ್ ಜಿಲ್ಲಾ ಅದು